ಅರಬ್ಬಿ ಸಮುದ್ರದಲ್ಲಿ ಉಗ್ರರ ಆರ್ಭಟ, ಉಗ್ರರ ಹೆಡೆಮುರಿ ಕಟ್ಟಲು ಭಾರತದ ಸೇನೆ ಎಂಟ್ರೆ. ಸೈಲೆಂಟ್ ಆಗಿದ್ದ ಭಾರತ ವೈಲೆಂಟ್ ಆಗಿದ್ದೇಕೆ? ಸ್ನೇಹಿತರೆ, ಕಳೆದ 2 ವಾರಗಳಿಂದ ಹೆಚ್ಚು ಚರ್ಚೆಯಾಗ್ತಿರೋ ವಿಚಾರಗಳಲ್ಲಿ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಈ ಉಗ್ರರ ಅಟ್ಟಹಾಸ ಏನಿದೆ ಅದು ಹೆಚ್ಚು ಚರ್ಚೆ ಆಗ್ತಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಭಾರತ ಇದೀಗ ಉಗ್ರರ ಎಡೆಮುರಿ ಕಟ್ಟಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೂ ಭಾರತ ಸುಮ್ಮನಿತ್ತು. ಆದ್ರೆ ಇದೀಗ ಭಾರತದ ಸರಹದ್ದಿನಲ್ಲಿ ಹಡಗುಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲು ಈ ಹೌತಿ ಉಗ್ರರು ಏನಿದ್ದಾರೆ ಅವರು ಮುಂದಾಗಿದ್ದಾರೆ. ಅದೇ ಕಾರಣಕ್ಕೆ ಇದೀಗ ಅರಬ್ಬಿ ಸಮುದ್ರದ ಪ್ರಮುಖ ಪ್ರದೇಶಗಳೇನಿವೆ ಅಲ್ಲಿಗೆ ಭಾರತದ ಸೇನೆ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ಏನದು ಸ್ಟೋರಿ, ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಕೆಂಪು ಸಮುದ್ರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳನ್ನ ನೀವು ಗಮನಿಸಿರಬಹುದು. ಯೆಮೆನ್ ಬೆಂಬಲಿತ ಹೌತಿ ಉಗ್ರರೇನಿದ್ದಾರೆ ಅವರು ಇಸ್ರೇಲ್ ನೌಕೆಗಳ ಮೇಲೆ ಇನ್ನಿಲ್ಲದ ಅಟ್ಯಾಕ್ ಗಳನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅದರಲ್ಲಿಯೂ ಕೇವಲ 5 ವಾರದಲ್ಲಿ 13ಕ್ಕೂ ಹೆಚ್ಚು ಹಡಗುಗಳನ್ನ ನಾಶ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಇದೊಂದು ಯುದ್ಧ ಪ್ರೇರಿತ ದಾಳಿ ಅಂತ ಇಸ್ರೇಲ್ ಹೇಳಿತ್ತು. ಅದಾದ ಮೇಲೆ ಈ ಇಸ್ರೇಲ್ ಮತ್ತೆ ಅಮೆರಿಕ ಏನಿದಾವೆ ಅವುಗಳ ಜೊತೆಯಲ್ಲಿ ಕಂಬೈನ್ಡ್ ಪಡೆಗಳು ಅಖಾಡಕ್ಕೆ ಇಳಿದಿದ್ದು ಅಲ್ಲಿನ ರಕ್ಷಣೆಗೆ ಮುಂದಾಗಿದ್ವು. ಆದರೆ ಅಲ್ಲಿನ ಪರಿಸ್ಥಿತಿ ಕೊಂಚವೂ ಬದಲಾಗಿರಲಿಲ್ಲ. ದಾಳಿಗಳು ನಡೆಯುತ್ತಿವೆ, ಈಗಲೂ ನಡೆಯುತ್ತಿವೆ. ಇಂತಹ ಸಮಯದಲ್ಲಿ ಭಾರತದ ಹಡಗಿನ ಮೇಲೆ ಏನು ದಾಳಿ ಆಗಿದೆ ಎನ್ನುವಂತಹ ವಿಚಾರ ವಿಶ್ವದಾದ್ಯಂತ ಬೆಂಕಿಯ ಜ್ವಾಲೆಯಂತೆ ಹರಡಿತ್ತು. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಏನು ಈ ಕೆಂಪು ಸಮುದ್ರದಲ್ಲಿ ಈ ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆಯಲ್ಲ, ಈ ವಿಚಾರವಾಗಿ ಭಾರತವನ್ನು ಕೂಡ ಅಲ್ಲಿ ಎಳೆ ತರಲಾಗಿತ್ತು. ಅಂದ್ರೆ ಭಾರತಕ್ಕೆ ಬರುತ್ತಿದ್ದಂತಹ ಒಂದು ಏನು ಈ ಸಾಯಿಬಾಬಾ ಹಡಗು ಎನ್ನುವಂಥದ್ದೇನಿದೆ ಅದರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಆಗ ಅಮೆರಿಕ ನಮ್ಮ ಭಾರತಕ್ಕೆ ಮಾಹಿತಿ ನೀಡುತ್ತೆ, ನಿಮ್ಮ ಹಡಗಿನ ಮೇಲೆ ಇದೀಗ ಇರಾನ್ ಉಗ್ರರು ಅಂದ್ರೆ ಇರಾನ್ ಬೆಂಬಲಿತ ಅಥವಾ ಯೆಮೆನ್ ಬೆಂಬಲಿತ ಉಗ್ರರು ಏನಿದ್ದಾರೆ ಹೌತಿ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ ಎನ್ನುವಂತಹ ಸೂಚನೆಯನ್ನ ಭಾರತಕ್ಕೆ ಅಮೆರಿಕ ಕೊಟ್ಟಿತ್ತು. ಸೊ ಅಮೆರಿಕದ ಈ ಹೇಳಿಕೆಯನ್ನ ಭಾರತ ಸೈಲೆಂಟ್ ಆಗಿ ಗಮನಿಸಿತು. ಯಾಕಂದ್ರೆ ನಮ್ಮ ಬಳಿ ಈ ಸಾಯಿಬಾಬಾ ಹಡಗು ಇಲ್ಲ ಎನ್ನುವಂಥದ್ದು ಆನಂತರ ಹೇಳಿತ್ತು. ಅಂದ್ರೆ ಸಂಪೂರ್ಣ ತನಿಖೆ ಆದ್ಮೇಲೆ ಸಾಯಿಬಾಬಾ ಹಡಗು ನಮಗೆ ಸಂಬಂಧಪಟ್ಟಿದ್ದಲ್ಲ, ಜಸ್ಟ್ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗಿದ್ದು ಎನ್ನುವಂಥದ್ದನ್ನ ಈ ಹಿಂದೆ ನಮ್ಮ ಭಾರತ ಹೇಳಿತ್ತು. ಅದಾದ ಮೇಲೆ ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ಲಿನ ಪರಿಸ್ಥಿತಿ ಏನಾಯ್ತು ಅಂದ್ರೆ ವಿವಾದಕ್ಕೆ ಎಡೆ ಮಾಡಿಕೊಡ್ತು. ಮತ್ತೆ ಅಲ್ಲಿ ಏನು ಈ ಉಗ್ರರೇನಿದ್ದಾರೆ ಈ ಹೌತಿ ಉಗ್ರರು ಅವರು ಮತ್ತೆ ದಾಳಿಯನ್ನ ಶುರು ಮಾಡಿದ್ದಾರೆ. ಸೊ ಈ ಕೆಂಪು ಸಮುದ್ರದಿಂದ ಏನು ವಿಶ್ವಕ್ಕೆ ದೊಡ್ಡ ಆರ್ಥಿಕತೆಯ ಹೊಡೆತವನ್ನ ಕೊಟ್ಟಿತ್ತು. ಯಾಕಂದ್ರೆ ಅದು ಏನಿದೆ ನಿಮ್ಮೆಲ್ರಿಗೂ ಗೊತ್ತಿದೆ, ಆ ಕೆಂಪು ಸಮುದ್ರ ಅನ್ನುವಂತಹದ್ದು ಒಂದು ವಿಶ್ವಕ್ಕೆ ಸರಬರಾಜು ಮಾಡುವಂತಹ ಅಂದ್ರೆ ಸಮುದ್ರದ ಮೂಲಕ ಅತಿ ಹೆಚ್ಚು ವಸ್ತುಗಳನ್ನ ಸರಬರಾಜು ಮಾಡುವಂತಹ ಒಂದು ಮಾರ್ಗವಾಗಿತ್ತು. ಆ ಕಾರಣದಿಂದ ಅದನ್ನ ಅಂದ್ರೆ ನಿಷೇಧ ಮಾಡಲಾಗುತ್ತೆ. ಅಂದ್ರೆ ಅಲ್ಲಿ ಅಟ್ಯಾಕ್ ಮಾಡಿದಾಗ ಅಲ್ಲಿಂದ ಬರುವಂತಹ ಹಡಗುಗಳು ಏನ್ ಮಾಡ್ತವೆ, ಮಾರ್ಗವನ್ನ ಬದಲಿಸೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದರಿಂದ ಭಾರತದ ಆರ್ಥಿಕತೆ ಹಾಗೂ ವಿಶ್ವದ ಆರ್ಥಿಕತೆಯ ಮೇಲೆ ಒತ್ತಡವನ್ನ ಏರಲಾಗಿತ್ತು. ಇದೆಲ್ಲವೂ ಕೆಂಪು ಸಮುದ್ರದ ವಿಚಾರವಾದ್ರೆ ಇದೀಗ ನಮ್ಮ ಭಾರತದ ಪಕ್ಕದಲ್ಲಿಯೇ ಇರುವಂತಹ ಯಾವುದು ಅರಬ್ಬಿ ಸಮುದ್ರದಲ್ಲಿ ಈ ದಾಳಿಗಳು ಹೆಚ್ಚಾಗಿವೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಅಂದ್ರೆ ಭಾರತವನ್ನ ಟಾರ್ಗೆಟ್ ಮಾಡಿಲ್ಲ, ಬಟ್ ಭಾರತಕ್ಕೆ ಬರುವಂತಹ ಹಡಗುಗಳ ಮೇಲೆ ಇದೀಗ ಈ ಹೌತಿ ಉಗ್ರರು ಅಟ್ಯಾಕ್ ಮಾಡ್ತಿರುವಂತದ್ದು ಕನ್ಫರ್ಮ್ ಆಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಅರಬ್ಬಿ ಸಮುದ್ರದಲ್ಲಿ ಹಡಗುಗಳ ಮೇಲೆ ದಾಳಿಗಳು ಶುರುವಾಗಿವೆ. ಅದರಲ್ಲಿಯೂ ಭಾರತದ ಹಡಗುಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವ ಸುದ್ದಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಅದೇನಪ್ಪಾ ಅಂದ್ರೆ 20 ಭಾರತೀಯರು ಮತ್ತು ಓರ್ವ ವಿಯೆಟ್ನಾಂ ಸಿಬ್ಬಂದಿ ಇರುವಂತಹ ಭಾರತಕ್ಕೆ ಬರುತ್ತಿದ್ದಂತಹ MV ಕೇಮ್ ಫ್ಲೂಟೋ ಎಂಬ ವ್ಯಾಪಾರಿ ಹಡಗಿನ ಮೇಲೆ ದಾಳಿ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದಾದ ಬಳಿಕ ನಮ್ಮವರೆಲ್ಲ ಕೂಡ ಅಂದ್ರೆ ನಮ್ಮ ಸೇನೆ ಏನಿದೆ ಅವರ ರಕ್ಷಣೆಗೆ ಹೋಯಿತು. ಅದಾದ ಮೇಲೆ ಅಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವ ಹಡಗುಗಳಿಗೂ ಕೂಡ ಇದೇ ಮಾತನ್ನ ಹೇಳಲಾಗುತ್ತೆ, ಆದಷ್ಟು ಬೇಗ ಅವರಿಗೆ ಸಹಕಾರಕ್ಕೆ ಹೋಗಿ ಎನ್ನುವಂತ ವಿಚಾರವನ್ನು ತಿಳಿಸ್ತಾರೆ. ಅದಾದ ಮೇಲೆ ಅಲ್ಲಿ ಯಾವುದೇ ಪ್ರಾಣ ಹಾನಿ ಆಗೋದಿಲ್ಲ, ಬಟ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಅದು ಕೂಡ ಎಲ್ಲಿ ಅಂದ್ರೆ ಗುಜರಾತ್ನ ವೇರವಲ್ ಕರಾವಳಿಯಿಂದ ಸುಮಾರು 200 ನಾಟಿಕಲ್ ಮೈಲಿಯಷ್ಟು ದೂರ ಏನಿತ್ತು ಅರಬ್ಬಿ ಸಮುದ್ರ, ಅಲ್ಲಿ ಇಂತಹದೊಂದು ದಾಳಿಯನ್ನ ಮಾಡಲಾಗಿತ್ತು. ಬಟ್ ಈ ಹಡಗು ಭಾರತದಲ್ಲ, ಜಪಾನ್ ಒಡೆತನದ ಹಡಗಾಗಿತ್ತು. ದಾಳಿಯಲ್ಲಿ ನಿಮ್ಗೆಲ್ರಿಗೂ ಹೇಳಿದಂತೆ ಯಾವುದೇ ರೀತಿಯ ಜೀವ ಹಾನಿ ಆಗಿರಲಿಲ್ಲ. ಇಂತಹ ಸಮಯದಲ್ಲಿ ನಮ್ಮ ಭಾರತೀಯರು ಹಡಗೇನಿದೆ ಗಸ್ತು ತಿರುಗುತ್ತಿದ್ದಂತಹ ಹಡಗು ಕೋಸ್ಟ್ ಗಾರ್ಡ್ ಹಡಗು ICGS ವಿಕ್ರಮನ್ನ ಅಲ್ಲಿಗೆ ಕಳಿಸಲಾಗುತ್ತೆ. ಅಲ್ಲಿರುವಂತಹ ಅಲ್ಲಿ ಏನು ತೊಂದರೆಗೊಳಗಾಗ್ತಾರೆ ಅವರೆಲ್ಲರನ್ನು ಕೂಡ ಕಾಪಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ದಾಳಿಗಳು ಇಂದಿಗೂ ಕೂಡ ನಿಂತಿಲ್ಲ. ಇದೀಗ ಮತ್ತೆ ಅರಬ್ಬಿ ಸಮುದ್ರದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ಈ ಹೌತಿ ಬಂಡುಕೋರರೇನಿದ್ದಾರೆ ಅವರು ಮತ್ತೆ ದಾಳಿಯನ್ನ ಮಾಡ್ತಾ ಇದ್ದಾರೆ.
ಇದೇ ಕಾರಣಕ್ಕೆ ಇದೀಗ ಭಾರತ ಕಠಿಣ ಕಡಿವಾಣವನ್ನು ಹಾಕಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಇದಕ್ಕಾಗಿ ತನ್ನ ನೌಕಾಸೇನೆಯನ್ನ ಅರಬ್ಬಿ ಸಮುದ್ರಕ್ಕೆ ಕಳಿಸಲಾಗಿದೆ. ಇದೇ ಭಾನುವಾರದಿಂದಲೇ ಸಮುದ್ರದ ಭದ್ರತೆಯನ್ನ ಹೆಚ್ಚಿಸಲಾಗಿದ್ದು, ಶತ್ರುಗಳನ್ನ ನಾಶ ಮಾಡುವ 4 ಹಡಗುಗಳು, 1 ಸಣ್ಣ ಯುದ್ಧ ಹಡಗು, P-81 ಹೆಸರಿನ ದೂರವ್ಯಾಪ್ತಿಯ ಸಂಚಾರಿ ಯುದ್ಧ ವಿಮಾನವನ್ನು ನಿಯೋಜಿಸಲಾಗಿದೆ. ಇವು ಅರಬ್ಬಿ ಸಮುದ್ರ, ಎಡನ್ ಕೊಲ್ಲಿ ಭದ್ರತಾ ದೃಷ್ಟಿಯಿಂದ ಕಾರ್ಯಾಚರಣೆ ಮಾಡಲಿವೆ. ಜತೆಗೆ ಈ ಭಾಗದಲ್ಲಿ ಹದ್ದಿನ ಕಣ್ಣಿಡಲು ಒಂದು ಬೇಟೆ ಡ್ರೋನ್ ಅನ್ನು ಕೂಡ ನಿಯೋಜಿಸಲಾಗಿದೆ. ಇದಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಮಾಮೂಲಿ ಉಪಯೋಗಕ್ಕೆ ಬಳಸುವ ವಿಮಾನ, ಹೆಲಿಕಾಪ್ಟರ್ಗಳನ್ನು ನೀಡಲಾಗಿದೆ. ಈ ಎಲ್ಲ ಸೇರ್ಪಡೆಗಳ ಮೂಲಕ ವ್ಯಾಪಾರಿ ಉದ್ದೇಶದ ಹಡಗುಗಳ ಸುಗಮ ಸಂಚಾರಕ್ಕೆ ನೆರವಾಗುವ ಉದ್ದೇಶವನ್ನು ಹೊಂದಿದೆ. ಸ್ನೇಹಿತರೆ, ನಿಮ್ಗೆ ಅನ್ಸಿರಬಹುದು ನಮ್ಮ ಭಾರತದ ಹಡಗುಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿಲ್ಲ, ಬಟ್ ಭಾರತಕ್ಕೆ ಬರುವಂತಹ ಹಡಗುಗಳ ಮೇಲೆ ಟಾರ್ಗೆಟ್ ಮಾಡಲಾಗಿದೆ. ಅಷ್ಟಕ್ಕೂ ಭಾರತ ಯಾಕೆ ಇಷ್ಟು ತಲೆಯನ್ನ ಕೆಡಿಸಿಕೊಳ್ಳುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡಬಹುದು. ಏನಪ್ಪಾ ಅಂದ್ರೆ, ನಮ್ಮ ಭಾರತಕ್ಕೆ ಬರುವಂತಹ ಹಡಗುಗಳನ್ನ ಇವರು ಅಟ್ಯಾಕ್ ಮಾಡಿದ್ರೆ ಭಾರತಕ್ಕೆ ಬರುವಂತಹ ವಸ್ತುಗಳು ಬರೋದಿಲ್ಲ, ಮತ್ತೆ ವ್ಯಾಪಾರ ದೃಷ್ಟಿಯಿಂದ ಕೂಡ ಭಾರತಕ್ಕೆ ದೊಡ್ಡ ನಷ್ಟ ಅನುಭವಿಸಬಹುದು ಎನ್ನುವಂತಹ ಕಾರಣಕ್ಕೆ ಇದೀಗ ನಮ್ಮ ದೇಶಕ್ಕೆ ಯಾವುದೇ ಹಡಗು ಬಂದರೂ ಅದರ ರಕ್ಷಣೆಯನ್ನ ಮಾಡುವಂತಹ ಕೆಲಸ ನಮ್ಮ ಭಾರತದಾಗುತ್ತೆ. ಆ ಕಾರಣದಿಂದ ಇದೀಗ ನಮ್ಮ ಭಾರತೀಯ ಸೇನೆ ನಮ್ಮ ವ್ಯಾಪ್ತಿ ಏನಿದೆ, ಭಾರತದ ಸರಹದ್ದು ಏನಿದೆ, ಅಲ್ಲಿರುವಂತಹ ಹಡಗುಗಳ ರಕ್ಷಣೆಗೆ ಮುಂದಾಗಿದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಒಟ್ಟಿನಲ್ಲಿ ನಮ್ಮ ಭಾರತ ಒಂದು ಟಕ್ಕರ್ ಅಂತೂ ಕೊಟ್ಟಿದೆ. ಏನಂದ್ರೆ, ನಮ್ಮ ಹಡಗುಗಳು ಅಲ್ಲದಿದ್ದರೂ ಕೂಡ ನಮ್ಮ ಸರಹದ್ದಿನಲ್ಲಿ ಬಂದು ಯಾರೇ ಅಟ್ಯಾಕ್ ಮಾಡಿದ್ರು ಕೂಡ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಎನ್ನುವಂತಹ ಮಾತನ್ನ ಈ ಮೂಲಕ ನೇರವಾಗಿ ಹೇಳ್ತಾ ಇದೆ. ಅದಕ್ಕಾಗಿ ಇದೀಗ ಈ ಹೌತಿ ಉಗ್ರರೇನಿದ್ದಾರೆ ಅವರನ್ನ ಎಡೆಮುರಿ ಕಟ್ಟಲು ನಮ್ಮ ಸೇನೆ ಇದೀಗ ಅರಬ್ಬಿ ಸಮುದ್ರಕ್ಕೆ ಎಂಟ್ರಿ ಆಗಿದೆ. ಸ್ನೇಹಿತರೆ, ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.